ಟಮ್ ಗುಡ್ ಮಾರ್ನಿಂಗ್. ಅದಕ್ಕೇನಾದ್ರು ಜೀವ ಇದ್ದಿದ್ರೆ ಸನ್ಮಾನನೇ ಮಾಡ್ಬಿಡ್ತಾ ಇದ್ದೆ ನಾನು. ಕ್ಲೀನ್ ಆಗ್ತೈತೆ ನಮ್ಮ ಮನೇಲಿ ಲೈಫ್ ಲಾಂಗ್ ಸಿಲಿಂಡರ್ ಖಾಲಿ ಆಗ್ಲಿಲ್ಲ ಅಂದ್ರೆ ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಪಿಕ್ ತರ ಕಾಣ್ತೀನ ಫ್ರೆಂಡ್ಸ್ ನಾನು. ಎಂತಹ ದುರ್ವಿಧಿ. ಕ್ಲೀನ್ ಕೃಷ್ಣಪ್ಪ. ಇನ್ಮೇಲೆ ಫ್ಲೈಟ್ ಅಲ್ಲೇ ನಾವು ಲ್ಯಾಂಡ್ ಆಗ್ತೀವನ್ನ ಕನಪುರಕ್ಕೆ ಹೋಗು. ಯಾವನ್ ಹೇಳ್ದವ್ ನೀನೇನ್ ಕಟಾಕಿದ್ವಾ ಇಲ್ಲಿ? ಶಿವ ಮೈಂಡ್ ಅಲ್ಲಿ ಇಲ್ಲ ಅಂದ್ರು ನಾನು ಇಮ್ಯಾಜಿನ್ ಮಾಡ್ಕೊಬಿಡ್ತೀನಿ. ಮೈದಾಗೂ ಬೇಜಾರ್ ಬೇಡ, ಆಗೋದ್ ಬೇಡ, ಗೋಧಿಗೂ ಬೇಜಾರ್ ಆಗೋದ್ ಬೇಡ. 2 50-50 ಹಾಕೊಳ್ಳೋಣ. ಇದೊಂದ್ ಸ್ವಲ್ಪ ನೋಡಕ್ಕೆ ಇದಕ್ ಬೇಳೆ ಸಾರ್ ತರಾನೇ ಇರ್ತೈತೆ. ಅದ್ರ ಸಾಗು ಅಂತ ಹೆಸರು ಇಟ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನಾವು ದೋಸೆಗೂ ಚಪಾತಿಗೆ ಬೇರೆ ಲೆವೆಲ್ ಇರ್ತೈತೆ. ಈರುಳ್ಳಿ ಮತ್ತೆ ಟೊಮೊಟೊ ಬಳಸಲೇ ಇಲ್ಲ ನಾನು. ಮನೆಯೆಲ್ಲ ಘಮ ಘಮ ಅಂತ ತರ್ತಿದ್ದೆ. ಈ ರಸಂ ಮಾತ್ರ ಮೊದಲನೇದು ದೃಷ್ಟಿ ಆಗಿತ್ತು, ಎರಡನೇದು ಬಾಣ್ಲಿ ದೋಸೆ ಇರ್ಬೋದು ಅಂದ್ಬಿಟ್ಟು ಮನೇಲಿ ಮಕ್ಳಿದ್ರೆ ಈ ತರ ಹುಬ್ಬಿ ಬಂದಿರೋ ಪೂರಿ ಹಾಕೊಟ್ರೆ ಎಷ್ಟು ಖುಷಿ ಆಗ್ತಾರಲ್ಲ. ಇದು ಪೂರಿ ಎಲ್ಲ ಬಲ್ಲೂನೇ ಆಗೋಯ್ತು. ಎಲ್ಲ ಹೋಟ್ಲಾ ಹಾಕೊಡ ಆರಾಮಾಗಿ ಮಾಡ್ತೀನಿ. ನಿನ್ ಕರೆಯಕ್ಕೆ ಭಯ ಆಗ್ತೈತಿ ಈ ತರ ಕಾಸ್ಟ್ಲಿಸ್ಟ್ ಗಿಫ್ಟ್ ಗಳು ಬರ್ತವೆ ಅಂತ. ಒಬ್ಬನೊಬ್ಬರು ಬಿಟ್ಟು ಇರೋಕೆ ಆಗಲ್ಲ ಅನ್ನೋ ಲೆವೆಲ್ಗೆ ಫ್ರೆಂಡ್ಸ್ ಇದೀವಿ ನಾವು. ಟೀ ಜೊತೆಗೆ ಪೂರಿ ಕಾಂಬಿನೇಷನ್. ಯಾರು ಇವ್ರಲ್ಲ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ. ಇವತ್ತು ಶನಿವಾರ ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ನಾನು ಎದ್ದು ವಾಕಿಂಗ್ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್. ಈಗ 7:15 ಆಗ್ತಾ ಬಂತು. ಡೈಲಿ ನಾನು ಮಾಡೋ ಕೆಲಸ ಅಂದ್ರೆ ಒಂದೇ ಕೆಲಸ ಫ್ರೆಂಡ್ಸ್. ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ. ಆದ್ರೆ ಇನ್ನೊಂದ್ಸಲ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಅದಕ್ಕೂ ಮುಂಚೆ ನಾನೊಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ನೀರೆಲ್ಲ ಚೇಂಜ್ ಮಾಡ್ತೀನಿ. ನಾವು ಬೋರ್ ನೀರು ಇಟ್ಕೊಳ್ಳೋದ್ರಿಂದ ಡೈಲಿ ಚೇಂಜ್ ಮಾಡಲೇಬೇಕು. ಫಿಲ್ಟರ್ ವಾಟರ್ ಆದ್ರೆ ವಾರನ್ಗಟ್ಲೆ ಇಟ್ಕೋಬೋದಲ್ವ ಫ್ರೆಂಡ್ಸ್. ಹಂಗಾಗಿ ನೀರು ಚೇಂಜ್ ಮಾಡ್ಬಿಡ್ತೀನಿ. ಹೊಗೆ ಬಟ್ಟೆಗಳೆಲ್ಲ ಕೆಳಗಡೆ ಇಟ್ಟಾಯ್ತು. ಈಗ ಅನ್ನ ಕರೆಯಕ್ಕೆ ಹೆಲ್ಪ್ ಮಾಡ್ತಾ ಇರೋರು ಮಿಸ್ಟರ್ ಶಿವಕುಮಾರ್ ಅವರು. ಬಿಂಗ್ಯಾಗೂ ಬೇಕಪ್ಪ, ಹೆಂಗೆ ಇರು ಓಡ್ ಬರ್ತೀನಿ. ಬಿಂಗೆ ಎತ್ಕೊಬತ್ತೀನಿ. ಸ್ವಲ್ಪ ಯಾಮಾರ ತಪ್ಸ್ಕೊಂಡು ಓಡೋಗ್ಬಿಡ್ತಿದ್ದೆ. ಹಿಡ್ಕೊ ಬತ್ತೀನಿ ಅಂದ್ಬಿಟ್ಟು ಎತ್ತಿಡೋಕ್ಕಾಗಲ್ಲ ಫ್ರೆಂಡ್ಸ್. ಎಮ್ಮೆ ಇದ್ದಂಗೆ ಅವೇ ಅವು. ನಾನು ಮಾತ್ರ ಅಲ್ಲ ಫ್ರೆಂಡ್ಸ್, ಪ್ರತಿ ಹಳ್ಳಿ ಹೆಣ್ಮಕ್ಳ ಜೀವನ ಹಿಂಗೆ ಇರ್ತೈತೆ. ಬೆಳಗ್ಗೆ ತಕ್ಷಣ ನೀರು ಹಿಡಿಯೋದು, ಅದು ಇದು ಚಳಿ ಗಾಡಿ ಅಂತ ಕುತ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸ್. ಟಮ್ ಗುಡ್ ಮಾರ್ನಿಂಗ್. ಆಲ್ರೆಡಿ ಅವ್ನಿಗೆ 2 ಸಲ ಗುಡ್ ಮಾರ್ನಿಂಗ್ ಹೇಳಿ ವಾಕಿಂಗ್ ಹೋಗ್ಬಿಟ್ಟು ಬಂದಿದ್ದಾಯ್ತು. ಅದಕ್ಕೆ ಅವ್ನ ಮೈಂಡ್ ವಾಯ್ಸ್ ಹಂಗೈತೆ. ಅಪ್ಪಿದ್ಕೆ ಹಂಗೆ ಇಡಿ ವಾಷಿಂಗ್ ಮಿಷಿನ್ ನೀರು ಹಿಡ್ಕೊಬಿಡ್ತೀನಿ. ಹಂಗೆ ಹೇಳಿ ಅದರಲ್ಲೇ ಬಟ್ಟೆ ಸಹ ಹೋಗಿಬೇಕು ಫ್ರೆಂಡ್ಸ್. ಹಂಗೆ ವಾಷಿಂಗ್ ಮಿಷಿನ್ 1-2 ಬಿಂಗೆ ನೀರು ಇಟ್ಕೊಬಿಡ್ತೀನಿ. ಸ್ವಲ್ಪ ಹೊತ್ತಾಗೆ ವಾಶ್ ಮಾಡ್ಕೊಂಡ್ರೆ ರಿಪೇರಿಗೆ ಬರಲ್ಲ. ಇಲ್ಲಾಂದ್ರೆ ಡಮರ್ ಆಗ್ಬಿಡ್ತೈತೆ. ಅದಕ್ಕೆ ಭಯ. ಏನಪ್ಪಿ ಡಮರ್ ಅನ್ಬಾರ್ದ? ಬೆಳಗ್ಗೆನೆ ಎದ್ದ ತಕ್ಷಣ ವಾಶ್ ಮಾಡಕ್ ಹಾಕ್ಬಿಟ್ಟು ಬೇರೆ ಕೆಲಸಗಳು ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ಆರಾಮ ಅನಿಸ್ತೈತಿ ಫ್ರೆಂಡ್ಸ್. ಅದೇ ಕೆಲಸದಲ್ಲಿ ವಾಷಿಂಗ್ ಹಾಕೊಂಡು ಕುತ್ಕೊಂಡ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತೈತಿ ನನಗೆ. ಅದಕ್ಕೋಸ್ಕರ ಈ ಟಿಪ್ ಫಾಲೋ ಮಾಡ್ತಾ ಇದ್ದೀನಿ. ಇದು ಶಿವದು ಬ್ರೇಕ್ಫಾಸ್ಟ್, ಡ್ರೈ ಫ್ರೂಟ್ಸು. ಸದ್ಯ ತಗೊಂಡಿದ್ದು ಹೆಲ್ಪ್ ಆಯ್ತು ಫ್ರೆಂಡ್ಸ್. ನಿಧಾನಕ್ಕೆ ಟಿಫನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಎತ್ತಿ ಬಿದ್ದು ಒದ್ದಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೆ ಡೈಲಿ. ನೀವೇ ನೋಡ್ತಿದ್ದೀರಲ್ಲ ಹಿಂದಿನ ವಿಡಿಯೋಸಲ್ಲಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ವಾಷಿಂಗ್ ಅಮ್ಮನ್ನ ಎತ್ತಿಟ್ಕೋಬೇಕು. ತುಂಬಾ ಹೆಲ್ಪ್ ಆಯ್ತು ಫ್ರೆಂಡ್ಸ್. ಎಷ್ಟು ಹೊಗಳಿದ್ರು ಸಾಲ್ತಾ ಇಲ್ಲ. ಅದಕ್ಕೇನಾದ್ರು ಜೀವ ಇದ್ದಿದ್ರೆ ಸನ್ಮಾನನೇ ಮಾಡ್ಬಿಡ್ತಾ ಇದ್ದೆ ನಾನು. ಶಾಲು ಪೇಟ ಎಲ್ಲ ತಂದಿ ಒಂದೇ ಕೈಲಿ ಎತ್ಕೋಬಹುದು, ಏನಾಗಲ್ಲ. ಭಾರ ಇಲ್ಲ. 2 ಬಿಂಗೆ ನೀರು ಹಾಕೋಬೇಕು ಫ್ರೆಂಡ್ಸ್. ಕುಡಿಯಾಕ ನೀರ್ ತಾನೆ ತಮಿಳ್ನಾಡವ್ರಿಗೆ ಕೊಟ್ಟಿದ್ದೀನಿ, ನಿಂಗೆ ಕೊಡಲ್ಲ. ಶಿವ ಬಟ್ಟೆಗಳನ್ನ ನೆನ್ಸೆ ಹಾಕೋಬೇಕು ಅಂದ್ರೆ ಸೋಪಡಿ ಮೊದಲು ನೆನ್ಸಿಟ್ಬಿಟ್ಟು ಆಮೇಲೆ ಹಾಕೊಂಡ್ರೆ ಕ್ಲೀನ್ ಆಗ್ತೈತೆ ಅನ್ಕೊಂಡೆ ಫ್ರೆಂಡ್ಸ್. ಏರಿಯಾ ನೆನ್ಸೆ ಅಂದ್ರೂ 15 ನಿಮಿಷ ಟೈಮಿಂಗ್ಸ್ ಇಟ್ರೆ ಪಕ್ಕಾ ವರ್ಕ್ ಆಗ್ತೈತೆ. ಉಯ್ರಿ 2 ಬಿಂಗೆ ನೀರು ಬೇಕೇ ಬೇಕು ಫ್ರೆಂಡ್ಸ್. ಬಟ್ಟೆಗಳನ್ನ ಉಲ್ಟಾ ಮಾಡಾಕ್ಬೇಕು. ಕೆಲ್ಸಕ್ಕೆ ಇಕ್ಕೋತಿ ಈಗ ಹೋಗಿತೀನಿ ಬಿಡು, ಬೇರೆ ತಕ್ಕೋ. ಅನ್ನ ಬೇಯಿಸುವಾಗ ಪ್ಲೇಟ್ ಮುಚ್ಚಬೇಕು, ಬಟ್ಟೆ ಒಗಿಬೇಕು, ಪ್ಲೇಟ್ ಮುಚ್ಚಬೇಕು. ಕ್ಲೀನ್ ಆಗ್ತೈತೆ. ಈಗ ನೀನು ಇದು ತಿಂದಿದೀಯಲ್ಲ, ಅದ್ರ ಮೇಲೆ ಟೀ ಕಾಫಿ ಕುಡಿಬೋದಾ? ಕಾಯಿಸ್ಬೇಕಾ? ಅಂದ್ರೆ ಎಲ್ಲ ಮಿಕ್ಸು, ಗ್ರೈಂಡ್ರು, ಡ್ರೈ ಫ್ರೂಟ್ಸ್ ತಿನ್ನೋದಂತೆ, ಅದ್ರ ಮೇಲೆ ಟೀ ಕುಡಿಯೋದಂತೆ.
ಮಿಕ್ಸಿ ಥರ ಸರಿಯಾಗಿದೆಯಾ? ಓಕೆ ಫ್ರೆಂಡ್ಸ್, ಅದು ಆಗ್ತಾ ಆಗ್ತೈತೆ ಅಷ್ಟೇ. ನಾನು ಟೀಗೆ ಇಟ್ಬಿಡ್ತೀನಿ. ಇದು ನೆನ್ನೆ ಟಾಮುಗ್ ಅಂತ ತರಿಸಿದ್ದು ಫ್ರೆಂಡ್ಸ್. ಅವನು ಮೊಟ್ಟೆ ಪಲ್ಯ ಜೊತೆನೆ ಅನ್ನ ತಿಂದ. ಅದಕ್ಕೆ ಇದನ್ನ ನೆನೆ ಮಧ್ಯಾಹ್ನ ತಂದ್ಕೊಡ್ತ ಹಾಲ್ನ ನಾನು ಮರ್ತ್ಬಿಟ್ಟು ಫ್ರಿಜ್ ಮೇಲೆ ಇಟ್ಬಿಟ್ಟಿದ್ದೆ. ಆಮೇಲೆ ರಾತ್ರಿ ಇಟ್ಟೆ ಫ್ರಿಜ್ ಒಳಗೆ. ಇದು ಒಂದು 4-5 ಗಂಟೆಗಳ ಕಾಲ ಆಚೆನೆ ಇತ್ತು. ಈಗ ಟೀ ಕಾಯಿಸ್ರೆ ಒಡ್ಕೋದೈತಾ ಇಲ್ಲ ಅಂತ ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ನಮ್ಮನೆ ಸಿಲಿಂಡರ್ ತಂದು 3 ತಿಂಗಳ ಮೇಲೆ ಆಗ್ತಾ ಬಂತು ಫ್ರೆಂಡ್ಸ್. ಇನ್ನ ಖಾಲಿ ಆಗ್ಲಿಲ್ಲ. ಒಂಥರ ನನ್ಗೆ ಶಾಕ್ ಅನಿಸ್ತೈತೆ. 3 ತಿಂಗಳು ಮೇಲೆ 1 ದಿನ 2 ದಿನ ಇಲ್ಲ 3 ದಿನ, ಜಾಸ್ತಿ ಅಂದ್ರೆ 4 ದಿನ ಅಷ್ಟೇ ಬರ್ತಾ ಇದ್ದಿದ್ದು. ಇದು ನೋಡಿದ್ರೆ 3 ತಿಂಗಳ ಮೇಲೆ 10 ದಿನ ಆಗ್ತಾ ಬಂದ್ಬಿಡ್ತು. ಖಾಲಿನೇ ಆಗ್ತಾ ಇಲ್ಲ. ಅಂದ್ರೆ ನಾನ್ ವೆಜ್ ಮಾಡ್ತಾ ಇಲ್ವಲ್ಲ ಜಾಸ್ತಿ, ಅದಕ್ಕ ಏನಂತ ಗೊತ್ತಾಗ್ತಾ ಇಲ್ಲ. ನನ್ಗೊಂದೊಂದ್ಸಲ ಅನಿಸ್ತೈತೆ ರಾತ್ರಿ ಯೋಚನೆ ಮಾಡ್ಬೇಕಾರೆ ನಮ್ಮ ಮನೇಲಿ ಲೈಫ್ ಲಾಂಗ್ ಸಿಲಿಂಡರ್ ಖಾಲಿ ಆಗ್ಲಿಲ್ಲ ಅಂದ್ರೆ ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ತರ ದುರಾಸೆ ಯೋಚನೆ ಎಲ್ಲ ಬರ್ತೈತೆ. ಅದರಿಂದ ಎಷ್ಟು ಅಮೌಂಟ್ ಸೇವ್ ಆಗ್ತೈತೆ ನಮ್ಗೆ ಅಂತ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಹಂಗ ಅನ್ಕೊಂಡಾಗ ತಕ್ಷಣ ಖಾಲಿ ಆಗ್ಬಿಡ್ತೈತೆ. ಮೊಳಕೆ ಕಾಳು ಮುಚ್ಚಿಟ್ಟಿದೆ, ಮೊಳಕೆ ಬಂದೈತೆ. ಡ್ರೈ ಫ್ರೂಟ್ಸ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಡ್ಬೋದಾಗಿತ್ತಾನೆ ಫ್ರೆಂಡ್ಸ್. ನಂಗೆ ಐಡಿಯಾ ಬಂದೇ ಇಲ್ಲ. ಇನ್ನೊಂದ್ ಸ್ವಲ್ಪ ಮೊಳಕೆ ಬರಲಿ. ಮತ್ತೆ ಶಿವ ಇವಾಗ ಡ್ರೈ ಫ್ರೂಟ್ಸ್ ತಿಂತು, ಟೀ ಕುಡಿತಿದ್ದೆ. ಬೆಳಗ್ಗೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದ್ ಚೊಂಬ್ ನೀರು ಕುಡಿತೀನಿ ಅಷ್ಟೇ ಫ್ರೆಂಡ್ಸ್. ಮತ್ತೆ ಟಿಫನ್ಗೆ ಫಿಕ್ಸ್ ಆಗೋದು. ಇವತ್ತು ಟಿಫನ್ ಸಹ ವೆರಿ ವೆರಿ ಸ್ಪೆಷಲ್. ಟಿಫನ್ ಕತ್ ಆಮೇಲೆ ನೋಡೋಣ ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು 1 ಗ್ಲಾಸ್ ಟೀ ಶಿವಗೆ, ಇನ್ನೊಂದು ಗ್ಲಾಸ್ ಹಾಲು ಟಾಮುಗೆ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಬಿಗ್ ವುಮೆನ್ ತರ ಕಾಣಿಸ್ತೀರ ಅಂದಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ತರ ಸ್ವೆಟರ್ ಹಾಕೋದು, ತಲೆಗೆ ಬಟ್ಟೆ ಕಟ್ಕೊಂಡ್ರೆ ಬಿಗ್ ವುಮೆನ್ ತರ ಕಾಣ್ತೀರಾ, ಪಿಗ್ ತರ ಕಾಣ್ತೀರಾ ಫ್ರೆಂಡ್ಸ್. ನಾನು ಹಂಗನ್ಬಿಟ್ರೆ ಒಬ್ರು ಸಬ್ಸ್ಕ್ರೈಬರು ಬೇಜಾರಾಗಿಲ್ಲ. ಬರ್ತಾ ಬರ್ತಾ ನಾನು ದೊಡ್ಡ ಮನುಷ್ಯ ಆಗ್ತಾ ಇದೀನಿ ಅಂತ ಖುಷಿ ಆಯ್ತು. ಹಿಂಗಂತೂ ದೊಡ್ಡ ಮನುಷ್ಯ ಆಗಕ್ಕಾಗಲ್ಲ, ಹಿಂಗಾದ್ರೂ ಆಗ್ತಾ ಇದೀನಲ್ಲ ಅಂತ ಒಂದು ಖುಷಿ ಆಯ್ತು ಅಷ್ಟೇ ಫ್ರೆಂಡ್ಸ್. ಅಂದ್ರೆ ಮೊದ್ಲೇ ಟೀ ಪುಡಿ ಕುದಿಸ್ಕೊಂಡು ಆಮೇಲೆ ಹಾಲು ಹಾಕೋಬೇಕು. ಡೌಟ್ ಇತ್ತಲ್ಲ ನನಗೆ, ಹಾಲು ಒಡ್ಕೊಬಿಡ್ತೈತ ಏನು ಅಂತ. ಅದಕ್ಕೆ ಮೊದ್ಲೇ ಹಾಲು ಕಾಯಿಸ್ಕೊಬಿಟ್ಟೆ, ಒಡ್ಕೊಂಡಿಲ್ಲ. ಯಾಕಂದ್ರೆ ಮೊದ್ಲೇ ಟೀ ಪುಡಿ ಅದೆಲ್ಲ ಹಾಕ್ಬಿಟ್ರೆ ವೇಸ್ಟ್ ಆಗ್ತಿತ್ತಲ್ಲ. ಆತರ ಸಿಗ್ನಲ್ ಕೊಡ್ತೈತೆ ಫ್ರೆಂಡ್ಸ್, ಅವಾಗ ನಾವು ಆಫ್ ಮಾಡ್ಬೇಕು. ಕ್ಲೀನ್ ಕೃಷ್ಣಪ್ಪ, ಸೂಪರ್ ಆಗೈತೆ. ಘಮ ಘಮ ಅಂತೈತೆ ಫ್ರೆಂಡ್ಸ್. ಏನು ಹಾಕಿಲ್ಲ ನಾನು, ಯಾಕಂದ್ರೆ ಟೀ ಪುಡಿ ಒಳಗೆ ಎಲ್ಲ ಹಾಕಿರ್ತಾರೆ ಅದಕ್ಕೆ. ಟಾಮ್ಸಿ ಬಿಸಿ ಬಿಸಿ, ಹತ್ರ ಬರ್ಬೇಡ. ಟೇಕ್ ಇಟ್ ಮ್ಯಾನ್. ಕಗ್ಲಿಪುರ ಏರ್ಪೋರ್ಟ್ ಮಾಡ್ಬಿಟ್ರು. ಕಗ್ಲಿಪುರ ಹತ್ರ ಏರ್ಪೋರ್ಟಾ? ಇನ್ಮೇಲೆ ಫ್ಲೈಟ್ ಅಲ್ಲೇ ನಾವು ಲ್ಯಾಂಡ್ ಆಗ್ತೀವನ್ನ ಕನಪುರಕ್ಕೆ. ಹೋಗು, ಯಾವನ್ ಹೇಳ್ದವ್ ನೀನೇನ್ ಕಟಾಕಿದ್ವಾ ಇಲ್ಲಿ? ಹೋಗ್ ಸಾಯಿ ಅಲ್ಲಿ. ಮುಖನ ಲೆಫ್ಟ್ ತರ್ಸು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಅಪ್ಪೆ. ಅದು ಈಗ ಹೇಳ್ತಾರ ಫ್ಲೈಟ್ ಏನೋ ಏರ್ಪೋರ್ಟ್ ಆಗ್ತೈತೆ ಅಂತ. ಆಗೋದೇ ಇನ್ನೊಂದು 10 ವರ್ಷಕ್ಕೆ. ನಮ್ ಗೌರ್ಮೆಂಟ್ ಹೆಂಗೆ ಗೊತ್ತಲ್ಲ, ತಲೆ ಕೆಡ್ಸ್ಕೊಬೇಡ. ಇನ್ನೊಂದು 10 ವರ್ಷಕ್ಕೆ ನಾವು ಅಜ್ಜಿ ಆದ್ಮೇಲೆ ಹೋಗ್ತೀವಿ ಫ್ಲೈಟ್ ಅಲ್ಲಿ. ಎಲ್ಲ ಆಗ್ತಿತ್ತಂತೆ, ಅಲ್ಲಿ ಜಾಗನೇ ಇಲ್ವಲ್ಲ, ಕೆರೆ ಐತಲ್ಲ ಆ ಕಡೆನಾ. 1-2 ಎಕರೆಲಿ ಆಗಲ್ಲ ಏರ್ಪೋರ್ಟು. ಓ, ಇದ್ರಲ್ಲಿ 4 ಫ್ಲೈಟ್ ನಿಲ್ಸ್ಬೋದಲ್ಲ ಈ ತರ. ಅದಲ್ಲೇ 1,500,000 ಎಕರೆನಾ? ಅದ್ ಬಡವ್ರು ಕೊಟ್ರೆ ಬೆಳ್ಕೊಂಡ್ ತಿನ್ನೋರಲ್ಲ ಏನಾರ. ಹೋಗ್ಲಿ ಬಿಡು. ಟಾಮ ಮನ್ಸಲ್ಲೇ ಬೈಕೋತಾವನೆ, ನನಗೆ ಏನಾರ ಬಾಯಿಗೆ ಹಾಕ್ರಪ್ಪ ಅಂತ. ತಗೊಳ್ಳಿ ಬಾಸ್. ಅವನಿಗೆ ಹಾಲು ಮೊಟ್ಟೆ ನಾನ್ ವೆಜ್ಜು ಇಷ್ಟೇ. ನಿನ್ ಮರಿಯಿಂದ ಅಭ್ಯಾಸ ಮಾಡಿಸ್ಬೇಕಾಯ್ತು. ಬೇಳೆ ಸಾರು ಬಸ್ಸಾರು ಎಲ್ಲ. ಹಾ, ಮರಿಯಿಂದನೂ ಅಭ್ಯಾಸ ಮಾಡಕ್ ತುಂಬಾ ಟ್ರೈ ಮಾಡಿದ್ರಿ. ಇವನು ಆಗ್ಲೇ ಇಲ್ಲ. ಇವನು ನಾನ್ ಸಹ ನಾನ್ ವೆಜ್ ಬಿಟ್ಟಿದ್ದೀನಿ. ಇವನ್ ಕೈಲಿ ಬಿಡ್ಸಕ್ ಆಗ್ತಾ ಇಲ್ಲ.
ಇವರಿಬ್ಬರ ಹತ್ರ ಹರಟೆ ಹೊಡೆಷ್ಟಲ್ಲಿ ಇದು ಸಹ ವಿಸಿಲ್ ಆಗ್ತು. ಬಟ್ಟೆ ಒಗ್ದಿದ್ದೀನಿ, ಬಂದು ಎತ್ಕೊಂಡು ಹೋಗು ಅಂತ. ಅಂದರೆ ನಿಜವಾಗ್ಲೂ ಅದು ಹಂಗೆ ಬೈದಂಗಿತ್ತು ಫ್ರೆಂಡ್ಸ್. ನನಗೆ ವಾಷಿಂಗ್ ಮಿಷಿನ್ಗೂ ಸಹ ಜೀವ ಕೊಟ್ಬಿಟ್ಟಿದ್ದೀನಿ. ಅಂದರೆ ಎಷ್ಟು ಹೆಲ್ಪ್ ಆಗ್ತೈತೆ ನಮ್ಮಂಥವ್ರಿಗೆ ಅಂತ, ಅದು ಕಡಿಮೆ ಬೆಲೆಯಲ್ಲಿ ಎಷ್ಟೆಲ್ಲ ಹೆಲ್ಪ್ ಆಗ್ತೈತೆ ಅಂದ್ಬಿಟ್ಟು ಫುಲ್ ಖುಷಿ ಆಯಿತು. ಅದ್ರ ಮೇಲೆ ಲವ್ವೇ ಆಗ್ಬಿಟ್ಟೈತೆ ನನಗೆ. ಎಲ್ಲ ಹಿಂಡಿ ಸೈಡ್ಗೆ ಎತ್ಕೊಂಡು ಆಮೇಲೆ ಜಾಲ್ಸ್ಕೊಳ್ಳೋಣ ಅಂತ ನೀರು ಮನೆಗೆ ಹೋದೆ. ಅದೇ ಎಷ್ಟೇ ಬಟ್ಟೆ ಇದ್ರೂ ಅಲ್ಲಿ ವಾಶ್ ಮಾಡಿಕೊಂಡು ಒಂದು ಬಕೆಟ್ ತುಂಬ್ಕೊಬಂದು ಇಲ್ಲಿ ಜಾಲ್ಸ್ಕೊಬೋದು. ನಾನು ಅಲ್ಲೇ ಮನೆ ಮುಂದೆ ಇಟ್ಕೊಂಡು ಜಾಲ್ಸ್ಕೊಳ್ತೀನಿ. ಅಂದರೆ ಬಾಗ್ಲೆಲ್ಲ ಗಲೀಜಾಗ್ತೈತೆ, ಮತ್ತೆ ಬಟ್ಟೆ ಒಗ್ದಿದ್ದ ನೀರು ಬಾಗ್ಲೆಲ್ಲ ಹಾಕೊಳ್ಳೋದು, ಅದೆಲ್ಲ ಗಲೀಜ್ ನೀರು ಅಲ್ಲೇ ಹಾಕೊಂಡಂಗೆ ಆಗ್ತೈತೆ, ಚೆನ್ನಾಗಿ ಕಾಣಿಸಲ್ಲ. ಈ ಥರ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕೊಂಡು ಬಟ್ಟೆಗಳು ಒಗ್ದು ಒಣಗಾಕೋಬಿಟ್ರೆ ಆಮೇಲೆ ಮನೆ ಒರೆಸ್ಕೋಬೋದು. ನಾನು ಮನೆ ಒರೆಸ್ಬಿಟ್ಟು ಆಮೇಲೆ ಈ ಕೆಲಸ ಎಲ್ಲ ಮಾಡೋಕೋದ್ರೆ ಮತ್ತೆ ಒಂದ್ಸಲ ಮನೆ ಒರೆಸ್ಲೇಬೇಕಾಗ್ತೈತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಇತ್ತೀಚೆಗೆ ಈ ಕೆಲಸಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಳ್ಳೆ ಅಭ್ಯಾಸಗಳು ಫ್ರೆಂಡ್ಸ್. ಇತ್ತೀಚೆಗೆ ಅಂತೂ ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತೈತೆ. ಆಮೇಲೆ ಬಟ್ಟೆಗಳೆಲ್ಲ ಒಣಗಾಕೊಂಡೆ. ಏನೋ ಅಪರೂಪಕ್ಕೆ ಶಿವ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಬಂತು. ಆಗಾಗ ದೇವ್ರು ಒಳ್ಳೆ ಬುದ್ಧಿ ಕೊಡ್ತೈತೆ ಫ್ರೆಂಡ್ಸ್. ಆಮೇಲೆ ಕೊಟ್ಟೈತಲ್ಲಪ್ಪ ದೇವ್ರೆ ಒಳ್ಳೆ ಬುದ್ಧಿ ಅನ್ನೋಷ್ಟಲ್ಲಿ ಕಿತ್ಕೊಬಿಡ್ತೈತೆ ಆ ಒಳ್ಳೆ ಬುದ್ಧಿನ. ಹಂಗಾಗಿ ಬೇಜಾರಾಗ್ತೈತೆ. ಹಿಂಗೋ ಆಗಾಗ ಬಂದು ಹೆಲ್ಪ್ ಮಾಡಿದ್ರೆ ನನಗೂ ಖುಷಿ ಆಗ್ತೈತೆ. ಆದರೆ ನಾನು ಖುಷಿಗಾಗಿರೋದು ಶಿವ ನೋಡಿ ತಡ್ಕೊಳಕ್ಕಾಗಲ್ಲ. ನಾನು ಯಾವಾಗಲೂ ಬೇಜಾರಲ್ಲೇ ಇರಬೇಕು ಅಂತ ಶಿವ ಇಷ್ಟಪಡ್ತೈತೆ. ಅಂದರೆ ನನಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಈ ಥರ ನಾನು ಇಮೇಜಿನ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಶಿವ ಮೈಂಡಲ್ಲಿ ಇಲ್ಲಾಂದ್ರೂ ನಾನು ಇಮೇಜಿನ್ ಮಾಡ್ಕೊಬಿಡ್ತೀನಿ. ಇಮೇಜಿನ್ ಮಾಡ್ಕೊಳ್ಳೋಕೆ ದುಡ್ಡೇನು ಕೊಡಬೇಕಾಗಿಲ್ವಲ್ಲ, ಅದಕ್ಕೋಸ್ಕರ ನನ್ನ ಬುದ್ಧಿ ಈ ಥರ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ಕೆಲಸ ಒಂದು ಕಡೆ ಆರಾಮಾಗಿ ಮಾಡ್ಕೊಬಿಡ್ತೀನಿ. ಈಗ ವಾಷಿಂಗ್ ಮಿಷಿನ್ ಎಲ್ಲ ನೀರು ಆಚೆ ಹಾಕಬೇಕಲ್ಲ, ಇಲ್ಲಿರೋದು ನಿಜವಾದ ಕಷ್ಟ. ಹಂಗೆ ಬಾಗಿಲು ಬಿಟ್ಬಿಡೋಣ ಅಂದರೆ ಅದೇ ಆಗಲೇ ಹೇಳ್ದಂಗೆ ಅದೇ ಗಲೀಜು ನೀರು ಬಾಗಿಲು ಬಿಟ್ಕೊಂಡ್ರೆ ಮತ್ತೆ ಬಾಗಿಲು ತೊಳಿಬೇಕು, ಮತ್ತೆ ಬಟ್ಟೆ ತೊಳೆದಿದ್ದ ನೀರನ್ನ ಬಾಗಿಲಲ್ಲಿ ಹಾಕೋಬಾರ್ದು ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಈ ಟಿಪ್ ಫಾಲೋ ಮಾಡ್ತೀನಿ. ಆ ಪೈಪಲ್ಲಿ ಒಂದು ಚಿಕ್ಕ ಬಕೆಟ್ಗೆ ನೀರು ಇಟ್ಕೊಂಡು ಎತ್ಕೊಂಡೋಗಿ ಆಚೆ ಚೆಲ್ಕೊಳ್ಳೋದು. ಒಂದು ಪ್ಲೇಟ್ ತಗೊಳ್ತಾ ಇದ್ದೀನಿ. ಇವತ್ತು ನೀವ್ ಹೇಳ್ಕೊಟ್ಟಂಗೆ ಪೂರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹೇಳಬಿಟ್ಟೆ ಸ್ಪೆಷಲ್ ಅಂತ ಹೇಳಕ್ ಬಂದೆ. ಇವತ್ತಿನ ಸ್ಪೆಷಲ್ ಪೂರಿ ಮತ್ತೆ ಇದಕ್ ಬೇಡ ಸಾರಲ್ಲಿ ಸಾಗು ಫ್ರೆಂಡ್ಸ್. ಯಾರು ಮಾಡಿರಲ್ಲ, ಅದಕ್ಕೆ ನಾನು ಮಾಡೋಣ ಅಂತ ಅನ್ಕೊಂಡಿದೀನಿ. ಊರಿಂದ ತಂದಿದ್ದು ಇದಕ್ ಬೇಳೆನ ಇದಕ್ಕೆ ಯಾವತ್ತು ಇಟ್ಟಿದೆ, ಇದೇ ಇದೆ. ಇವತ್ತು ಬಳಸ್ಬಿಡ್ತೀನಿ. ಇವತ್ತು ಪೂರಿ ಈ ತರ ಸಾಗು ಮಾಡೋದಕ್ಕೆ ಮೇನ್ ಕಾರಣ ಏನಂದ್ರೆ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತು ಫ್ರೆಂಡ್, ನನ್ನ ಫ್ರೆಂಡೇ ಬರ್ತಾ ಇರೋದು. ಹತ್ರದಲ್ಲಿ ಇರೋದಂದ್ರೆ ಅವರೊಬ್ರೆ ಬರ್ತಿದ್ದಾರೆ. ಅದಕ್ಕೆ ನಾನು ಅವ್ರಿಗೋಸ್ಕರ ಪೂರಿ ಮತ್ತೆ ಸಾಗು ಮಾಡ್ತಾ ಇದ್ದೀನಿ. ನೀವ್ ಹೇಳ್ಕೊಟ್ಟಿದ್ರಿ ಫ್ರೆಂಡ್ಸ್ ತುಂಬಾ ದಿನಗಳ ಹಿಂದೆ, ಯಾವಾಗ್ಲೂ ಒಂದ್ಸಲ ಫ್ಲಾಶ್ ಬ್ಯಾಕ್ ಅಲ್ಲಿ ಪೂರಿ ಮಾಡಿದ್ದೆ ನಾನು. ಅವಾಗ ಹೇಳಿದ್ರಿ ಚಿರೋಟಿ ರವೆ ಹಾಕ್ಬಿಟ್ಟು ಪೂರಿ ಮಾಡಿ ಸಕ್ಕದ ಬರ್ತೈತೆ ಅಂತಂದ್ರಿ. ನಾನು ಅವತ್ತಿನ ಮಾಡೋಣ ಅಂದ್ರೆ ಚಿರೋಟಿ ರವೆನೇ ಇರ್ಲಿಲ್ಲ. ಇವತ್ತೈತೆ, ಅದಕ್ಕೆ ಮಾಡ್ತಾ ಇದೀನಿ. ನಾನು ಮಾಡೋದು ಗೋಧಿ ಹಿಟ್ಟಲ್ಲಿ ಫ್ರೆಂಡ್ಸ್. ಮೈದಾ ಹಿಟ್ಟಲ್ಲಿ ಮಾಡೋಣ ಅಂತ ಮನ್ಸು ಹೇಳ್ತೈತಲ್ಲ. ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಫ್ರೆಂಡ್ಸ್. ನೀವು ನೋಡ್ತಾನೆ ಇರ್ತೀರ, ಬಳಸೋದಿಲ್ಲ ಜಾಸ್ತಿ. ಓಕೆ ಬೇಡ, ಮೈದಾಗೂ ಬೇಜಾರು ಬೇಡ ಆಗೋದು ಬೇಡ, ಗೋಧಿಗೂ ಬೇಜಾರಾಗೋದು ಬೇಡ. ಎರಡು 50-50 ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಗೋಧಿ ಮೈದಾ ಒಂದ್ ಸ್ವಲ್ಪ, ರುಚಿಗೆ ತಕ್ಕಷ್ಟು, ಗೋಧಿ ಒಂದ್ ಸ್ವಲ್ಪ, ಗೋಧಿ ಸ್ವಲ್ಪ ಅಲ್ಲ ಜಾಸ್ತಿನೇ, ಆರೋಗ್ಯ ಕೊಡೋದಲ್ಲ, ಇದನ್ನೇ ಜಾಸ್ತಿ ತಗೊಳ್ಳೋಣ. ಚಿರೋಟಿ ರವೆ ಎಷ್ಟು ಹಾಕ್ಬೇಕು ಅಂತ ಐಡಿಯಾ ಇಲ್ಲ. ಒಂದು ಬೊಗಸೆ ಎಷ್ಟು ಪೂರಿ ಉಪ್ಪಿಟ್ಟಾಗಿ ಹೋಗ್ತೈತಿ ಜಾಸ್ತಿ ಆಗ್ಬಿಟ್ರೆ. ಇನ್ನೊಂದು ಬೊಗಸೆ ಎಷ್ಟು, ಫಸ್ಟ್ ಟೈಮ್ ಅಲ್ಲ ಜಾಸ್ತಿನೇ ಹಾಕೋಬಿಡೋಣ ಸಾಕು. ರುಚಿಗೆ ತಕ್ಕಷ್ಟು ಸಾಲ್ಟ್, ಕಾಯಿಸಿದ ಎಣ್ಣೆ ಹಾಕೊಂಡ್ರೆ ಕಾಯಿಸಕ್ಕೆ ಏನಿಲ್ಲ, ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ಚಕ್ಲಿ ನಿಪ್ಪಟ್ಟ ಕಾಯಿಸ್ಬಿಟ್ಟು ಎಣ್ಣೆ ಹಾಕೊಳಕ್ಕೆ ನೋಡೋಣ. ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು, ಹೆಂಗ್ ಬತ್ತೀತಾ ಏನೋ. ನನಗೂ ಈ ಥರ ಬೆಳಗ್ಗೆ ಟಿಫನ್ಗೆ ಪೂರಿ, ದೋಸೆ, ಪೊಂಗಲು ಅವೆಲ್ಲ ಮಾಡಬೇಕು ಅಂತ ಇಷ್ಟ ಫ್ರೆಂಡ್ಸ್. ಆದರೆ ನಮಗೆ ಈ ಥರ ಎಲ್ಲ ಮಾಡ್ಕೊಂಡು ಕುತ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅಡುಗೆ ಮನೇಲಿ ನಿಂತ್ಕೊಂಡ್ರೆ ಒಂದು 20-30 ನಿಮಿಷದಲ್ಲಿ ಅಡುಗೆ ಆಗ್ಬಿಟ್ಟು ನಾನು ಆಚೆ ಬಂದ್ಬಿಡಬೇಕು. ಗಂಟೆ ನಿಂತ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ನನಗೆ ಆಗೋದೇ ಇಲ್ಲ, ಅಡುಗೆ ಮನೆಗೂ ನನಗೂ ಆಗೋದೇ ಇಲ್ಲ. ತಿನ್ನಕ್ಕೆ ಮಾತ್ರ ಆಗ್ತೈತೆ, ಆದರೆ ಹೆವಿ ಕೆಲಸಗಳಂದ್ರೆ ಆಗಲ್ಲ. ಇದೆಲ್ಲ ಮಾಡ್ತಾರೋದು ಮೇನ್ ಕಾರಣನೇ ನನ್ನ ಫ್ರೆಂಡ್ ಬರ್ತಾ ಇರೋದಕ್ಕೆ. ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ, ನಾನ್ ವೆಜ್ಜಲ್ಲಿ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಪ್ಯೂರ್ ವೆಜ್ಜಲ್ಲೇ ಏನೇನು ಆಯಿತು ಮನೇಲಿ ಐಟಮ್ಸು ಅವುಗಳೆಲ್ಲ ಮಾಡ್ಬೇಡ ಅಂತ ಸ್ಕೆಚ್ ಹಾಕೊಂಡೆ. ಶಿವಗೂ ಬೇರೆ ಒಂದು ವಾರದಿಂದ ಆಸೆ ಇಡಿಸ್ಬಿಟ್ಟಿದ್ದೆ, ಪೂರಿ ಮಾಡ್ಕೊಡ್ತೀನಿ ಅಂತ ಬಯಸ್ಕೊಂಡೇ ಬಿಟ್ಟಿತ್ತು ಶಿವ ಅಂತೂ. ಅದಕ್ಕೆ ಈ ಥರ ಎಲ್ಲ ನಾತ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಒಂದು 30 ನಿಮಿಷ ಟೈಮ್ ತಗೊಂಡು ನಾನು ಪಟಪಟ ಅಂತ ಪಾತ್ರೆ ತೊಳ್ಬಿಟ್ಟು ಪಟಪಟ ಅಂತ ರೆಡಿ ಆಗ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಇದು ಸಾಫ್ಟ್ ಆಗಿರ್ತೈತಿ, ಇನ್ನು ಅವಾಗ ಚೆನ್ನಾಗಿ ಬರ್ತೈತೆ ಪೂರಿ. ಈ ತರ ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಜ್ವರಕ್ಕೆ ತಿರ್ಗಾಕೋ ಭಯ, ಫ್ರಿಜ್ ಕಿಚ್ ಬಿಡಿಸ್ಬಿಡ್ತೀನಿ ಅಂತ. ಫಸ್ಟ್ ಟೈಮ್ ಬಾಯ್ ಫ್ರೆಂಡ್ ನೋಡಕ್ ಹೋದಾಗ ರೆಡಿ ಆಗ್ತಾರಲ್ಲ ಆ ಥರ ರೆಡಿ ಆಗಿದ್ದೀನಿ. ಫ್ರೆಂಡ್ ಬಂದ್ರೆ ಖುಷಿ ಫ್ರೆಂಡ್ಸ್. ನನಗೆ ನನ್ನ ಫ್ರೆಂಡ್ಸ್ ಅಂದ್ರೇನೆ ಇಷ್ಟ. ಅದು ಬೇರೆ ನಾನು ಒಬ್ಬಳೇ ಇರ್ತೀನಿ ಯಾವಾಗ್ಲೂ, ಇಲ್ಲಿ ಮಾತಾಡಕ್ಕೆ ಯಾರು ಇರಲ್ಲ. ಅಪರೂಪ ಫ್ರೆಂಡ್ ಬಂದ್ರೆ ಡಬಲ್ ಖುಷಿ. ವಿಷಯನ ಯಾರ ಜೊತೆ ಶೇರ್ ಮಾಡ್ಕೋಬಹುದು, ಬೇಜಾರು ವಿಷಯ ಶೇರ್ ಮಾಡ್ಕೊಳಕಾಗೋದು ಒಂದು ನಂಬಿಕೆ ಇರೋ ಫ್ರೆಂಡ್ ಹತ್ರ ಮಾತ್ರ. ನಂಬಿಕೆ ಇರೋ ಫ್ರೆಂಡ್ ಹತ್ರ ಫ್ರೆಂಡ್ಸ್. ಅದಕ್ಕೆ ಫುಲ್ ಮಾತುಕತೆಗೋಸ್ಕರ ಈ ಲೆವೆಲ್ಗೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಏನೇನ್ ಮಾಡ್ತಿದ್ದೀನಿ ಅಂದ್ರೆ ಫ್ರೆಂಡ್ಸ್, ಪೂರಿ, ಇದಕ್ ಬೇಳೆ ಸಾಗು, ಒಂದು ಬೀಟ್ರೂಟ್ ಕ್ಯಾರೆಟ್ ಪಲ್ಯ, ಜೊತೆಗೆ ಒಂದು ಚಟ್ನಿ. ಸ್ವೀಟ್ ಏನು ಇಲ್ಲ ಅಂತ ಅನ್ಕೊಂಡೆ, ಅದಕ್ಕೆ ನೈಟೇ ಪ್ಲಾನ್ ಮಾಡಿ ಎತ್ತಿಟ್ಬಿಟ್ಟೆ. ಅದೇ ಫ್ರೆಂಡ್ಸ್, ಇದು
ಬೆಣ್ಣೆ ಬಿಸ್ಕೆಟು ನೈಟೇ ಎತ್ತಿಟ್ಟೆ ಸಪ್ರೇಟಾಗಿ. ಸ್ವೀಟ್ ಇದಿರಲಿ, ಏನು ಮಾಡೋದು ಬೇಡ ಅಂತ. ಯಾರು ಫ್ರೆಂಡ್ಸ್ ಬಂದಾಗ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೋಬೇಕು. ಅಡುಗೆ ಪಡಿಗೆ ಕೆಲಸ ಅದು ಇದು ಮಾಡಬಾರ್ದು. ಅದಕ್ಕೆ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇನ್ನು 1 hour ಅಲ್ಲಿ ಅಡುಗೆ ಮುಗಿಸ್ಬಿಟ್ಟೆ ಅಂದರೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊತೆ ಸಂಜೆ ತನಕ ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಇಷ್ಟೆಲ್ಲ ಅಡುಗೆಗಳು ಎಷ್ಟು ಟೈಮ್ ತಗೋತೀನಿ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಮೊದಲು ಇದಕ್ಕೆ ಬೇಳೆ ಸಾಗು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬೀನ್ಸು ಮತ್ತು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತರಕಾರಿ ಇಷ್ಟೇ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ಪಲ್ಯಕ್ಕೆ ಬೇಕು. ಹಂಗಾಗಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹುರ್ಗಡ್ಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, 1 ಏಲಕ್ಕಿ, 2 ಲವಂಗ, ಚಕ್ಕೆ, ಕೊತ್ತಂಬರಿ, ಧನಿಯಾ ಪುಡಿ, ಟೊಮೊಟೊ ಇಷ್ಟು ಹಸಿ ಪೇಸ್ಟ್ ಮಾಡ್ಕೊತೀನಿ. ಹಸಿ ಮಸಾಲೆನ ಮೊದಲು ರುಬ್ಬಿ ಸೈಡ್ಗೆ ಎತ್ತಿಟ್ಕೊಬಿಟ್ಟು ಆಮೇಲೆ ಕುಕ್ಕರ್ ಇಟ್ಕೊಂಡು ಹಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಂಗೆ ಫ್ರೆಂಡ್ಸ್, ಬಟಾಣಿ ಸಾಗು ಮಾಡ್ಕೊತೀವಲ್ಲ ಸೇಮ್ ಅದೇ ಪ್ರೊಸೀಜರೇ. ಇದಕ್ಕೆ ಬೇಳೆ ಇದಕ್ಕೆ ಬೇಳೆ ಇರ್ತೈತೆ ಅಷ್ಟೇ. ಕರ್ಬೇವು ಸೊಪ್ಪು, ಸಾಸಿವೆ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಅದೆಲ್ಲ ಚಿಟಪಟ ಸಿಡಿದ್ಮೇಲೆ ಇದಕ್ಕೆ ಬೇಳೆ ಮತ್ತು ಬೀನ್ಸ್ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಆಲೂಗಡ್ಡೆ, ನೌಕೋಲು ಎಲ್ಲ ಹಾಕೋಬೋದು. ಬಟ್ ಏನೂ ಇಲ್ಲ, ಅದೇ 2 ತರಕಾರಿ ಇರೋದು. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಹುರ್ಕೊಂಡಿಲ್ಲ, ಅಂಬ್ಲಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಪೇಸ್ಟ್ ಹಾಕೋಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆಲಿ, ಅವಾಗ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ಇದೊಂದು ಸ್ವಲ್ಪ ನೋಡೋಕೆ ಇದಕ್ಕೆ ಬೇಳೆ ಸಾರು ಥರನೇ ಇರ್ತೈತೆ, ಅದ್ರ ಸಾಗು ಅಂತ ಹೆಸರಿಟ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನಾವು ವೆರೈಟಿ ಆಗಿರಲಿ ಅಂದ್ಬಿಟ್ಟು, ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಸಾಗು ಅಂತ ಹೆಸರಿಟ್ಬಿಡೋದು. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ 1 ಸ್ಪೂನ್ ಅಷ್ಟು ಕಲಸಿ ಹಾಕ್ಕೋಬೋದು ನೀರಲ್ಲಿ, ಅವಾಗ ಚೆನ್ನಾಗಿ ಬರ್ತಿದೆ ತಿಕ್ಕಾಗಿ. ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗರಂ ಮಸಾಲ ಅಂತ ಮಿಸ್ ಮಾಡೋಂಗೆಲ್ಲ ಟೇಸ್ಟ್ ಹೆವಿ ಟೇಸ್ಟ್ ಕೊಡ್ತೈತೆ, ಸಖತ್ತಾಗಿರ್ತೈತೆ. ಬರೀ ಮಸಾಲನೇ ಐತಿ ಇವತ್ತು ಸಾಂಬಾರು ನಮ್ಮ ಮನೇಲಿ. ಇದನ್ನು ವಿಸಿಲ್ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಸೈಡಲ್ಲಿ ಚಟ್ನಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹುರ್ಗಡ್ಲೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಉಪ್ಪು ಇದಿಷ್ಟು ಹಸಿ ಪೇಸ್ಟು ರುಬ್ಕೊಂಡು, ಹಸಿ ಚಟ್ನಿ ರುಬ್ಕೊಂಡು ಬಾಣಲಿಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮಾಡ್ತಾ ಒಂದೊಂದು ಐಟಮ್ಸ್ ಮಾಡ್ಕೊಳ್ಳೋಣ ತಲೆಗೆ ಬರ್ತೈತೆ ಫ್ರೆಂಡ್ಸ್. ನನಗೆ ಇಷ್ಟ ಆದವ್ರು ಯಾರು ಮನೆಗೆ ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅಡುಗೆ ಮಾಡ್ತೀನಿ. ಯಾರೇ ಬಂದರೂ ಅಡುಗೆ ಮಾಡ್ತೀನಿ. ಅದರಲ್ಲೂ ಸ್ಪೆಷಲ್ ವ್ಯಕ್ತಿ ಬರ್ಬೇಕಾದ್ರೆ ಇನ್ನೊಂದು ಮಾಡೋಣ ಜೊತೆಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲನೇ ಸಲ ಸಾಸಿವೆ, ಹುರ್ಗಡ್ಲೆ ಅಲ್ಲ ಕಡಲೆ ಮತ್ತು ಉದ್ದಿನ ಕಾಳು ಇವಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಹಿಂಗೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಚಟ್ನಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಚಟ್ನಿಗೆ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ಆದರೆ ನಾನು ಯಾವಾಗಲೂ ಒಗ್ಗರಣೆ ಹಾಕ್ಕೊಳ್ಳೋಕೆ ಹೋಗಲ್ಲ. ಈ ಥರ ಸ್ಪೆಷಲ್ ವ್ಯಕ್ತಿಗಳು ಬಂದಾಗ ಮಾತ್ರ ಹಾಕ್ತೀನಿ, ತಿನ್ನೋಕೆ ರುಚಿಯಾಗಿರ್ತೈತೆ ಅಂದ್ಬಿಟ್ಟು. ಚಟ್ನಿನೂ ರೆಡಿ ಆಗೋಯ್ತು. ಆಮೇಲೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಬೀಟ್ರೂಟು, ಕ್ಯಾರೆಟು, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ರೆಡಿ ಮಾಡ್ಕೊಂಡಿದ್ದೆ. ಬೀಟ್ರೂಟ್ ಪಲ್ಯ ಮಾಡೋಣ ಅಂದರೆ ಬೀಟ್ರೂಟ್ ಕಮ್ಮಿ ಇತ್ತು, ಕ್ಯಾರೆಟ್ ಪಲ್ಯ ಮಾಡೋಣ ಅಂದರೆ ಕ್ಯಾರೆಟ್ ಪಲ್ಯ ಕಮ್ಮಿ ಇತ್ತು. ಅದಕ್ಕೆ 2 ಮಿಕ್ಸ್ ಮಾಡಿಬಿಟ್ಟು ವೆರೈಟಿ ಪಲ್ಯ ಮಾಡಿಬಿಟ್ಟೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಆಮೇಲೆ ಇದಕ್ಕೂ ಸಹ ಬೇಳೆಗಳು ಹಾಕ್ಕೊಂಡೆ. ತಿನ್ನೋಕ್ಕೆ ಪಲ್ಯ ಜೊತೆ ಚೆನ್ನಾಗಿರ್ತೈತೆ ಅಂತ ಹೇಳ್ಬೇಕಂದ್ರೆ ಪಲ್ಯಗಳು ಹಿಂಗೆ ಮಾಡಬೇಕು. ಆದರೆ ನಾನು ಮಾಡೋದೇ ಬೇರೆ, ಇವೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ. ಇವೆಲ್ಲ ಇದ್ದರೆ ಇನ್ನೊಂದು ಟೈಮ್ಗೆ ಏನಾದರೂ ಅಡುಗೆಗೆ ಆಗ್ತೈತೆ ಅಂತ ಯೋಚನೆ ಮಾಡ್ತೀನಿ. ಯಾರಾದರೂ ಬಂದಾಗ ಟೇಸ್ಟ್ ಆಗಿರ್ತೈತೆ ಅಂದ್ಬಿಟ್ಟು ಮಾಡಿಬಿಡ್ತೀನಿ. ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಿಂಗು ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಆಗ್ತಿದ್ದಂಗೆ ಕಾಳುಗಳು, ಈರುಳ್ಳಿ ಹಾಕ್ಕೊಬಿಡ್ಬೇಕು. ಈರುಳ್ಳಿನ ಜಾಸ್ತಿ ಹೊತ್ತು ಹುರ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಹಿಂದೆನೇ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೂ ಹಾಕ್ಕೊಬಿಡ್ಬೇಕು. ಯಾಕಂದರೆ ತರಕಾರಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಆಗ್ತೈತೆ. ಇದಕ್ಕೆ ಬೇರೆ ಯಾಕೆ ಸಪ್ರೇಟಾಗಿ ಟೈಮ್ ಕೊಟ್ಟು ಗ್ಯಾಸ್ ಖಾಲಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್. ಇದಕ್ಕೆ ನಾನು ಯಾವುದೇ ನೀರು ಹಾಕಲ್ಲ, ಏನಿಲ್ಲ, ಹಬೆಯಲ್ಲಿ ಮುಚ್ಚಿ ಇದರಲ್ಲೇ ಬೇಯಿಸ್ಕೊಳ್ತೀನಿ, ಎಣ್ಣೆಲೆ ಬೇಯಿಸ್ಕೊಳ್ತೀನಿ. ಅವಾಗ ರುಚಿ ಜಾಸ್ತಿ ಇರ್ತೈತೆ. ಸ್ವಲ್ಪ ಉಪ್ಪು ಹಾಕಿ ಈಗಲೇ ಹುರ್ಕೋಬೇಕು. ಇದನ್ನ ಬೇಗ ಫ್ರೈ ಆಗಬೇಕಂದ್ರೆ ತುರ್ಕೊಬಿಟ್ರೆ ಕ್ಯಾರೆಟು ಬೀಟ್ರೋಟ ಬೇಗ ಫ್ರೈ ಆಗೋಗ್ತೈತೆ. ಆದರೆ ನನಗೆ ಈ ಥರನೂ ಇಷ್ಟ ಆಗ್ತೈತೆ. ಇದನ್ನು ಮಿಕ್ಸ್ ಮಾಡಿ ಮುಚ್ಚಿ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಬರೀ ಎಣ್ಣೆಲೆ ಹಬೆಯಲ್ಲೇ ಬೇಯಿಸ್ಕೋಬೇಕು. ಇದರ ರುಚಿನೇ ಬೇರೆ, ದೋಸೆಗೂ ಚಪಾತಿಗೆ ಬೇರೆ ಲೆವೆಲ್ ಇರ್ತೈತೆ. ಅದನ್ನು ಸೈಡಲ್ಲಿ ಮುಚ್ಚಿಟ್ಟು ಬೇಯಿಸೋಕ್ಕಿಟ್ಟೆ. ಇದು ರಸಮ್ಗೆ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸು, ಜೀರಿಗೆ, ಮೆಂತೆ, ಕರಿಬೇವು, ಕೊತ್ತಂಬರಿ ಇವಿಷ್ಟು ರುಬ್ಕೊಂಡೆ ಹಸಿ ಪೇಸ್ಟು. ಅದನ್ನು ಬೀಟ್ರೂಟ್ನ ಸೈಡಲ್ಲಿ ಬೇಯಕ್ಕಿಟ್ಟು ಇದು ರಸ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ವೆರೈಟಿ ರಸಮ್ಮು. ಆಗಲೇ ತೋರಿಸಿದ ಐಟಮ್ ಎಲ್ಲ ರುಬ್ಕೊಬಿಟ್ಟೆ. ಆಮೇಲೆ ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಸಾಸಿವೆ, ಇಂಗು ಇವಿಷ್ಟು ಹಾಕ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ರಸಮ್ ಹಾಕ್ಕೋಬೇಕು. ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಬಳಸಲೇ ಇಲ್ಲ ನಾನು. ಆ ಥರ ವೆರೈಟಿ ರಸಮ್ ಇದು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೋ ತಿನ್ನೋಕೆ ಅಷ್ಟೇ ರುಚಿಯಾಗಿರ್ತೈತೆ. ಹಸಿ ಮೆಣಸು ಒಣಗಕ್ಕೆ ಮುಂಚೆನೇ ರುಬ್ಬಿ ಮಾಡ್ತೀನಿ ನಾನು. ಚಿಕನ್ಗೂ ಅಷ್ಟು ತುಂಬ ಚೆನ್ನಾಗಿರ್ತೈತೆ. ಅರಿಶಿನ ಅಂತೂ ಮಿಸ್ ಮಾಡೋಂಗೆ ಇಲ್ಲ ಜೀರಿಗೆ ರಸಮಲ್ಲಿ. ಆಮೇಲೆ ಹುಣಸೆ ರಸ ಅಂತೂ ಮಿಸ್ ಮಾಡೋಂಗೆ ಇಲ್ಲ. ಟೊಮೊಟೊ ಹಾಕ್ತಿಲ್ವಲ್ಲ, ಹಂಗಾಗಿ ಇದನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು. ನೀರು ಥರ ಇರ್ತೈತೆ. ಇದ್ರಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ ನಾನು, ತುಂಬ ರುಚಿಯಾಗಿರ್ತೈತೆ ಅಂದ್ಬಿಟ್ಟು. ತೆಳ್ಳಗೆ ಮಾಡ್ಕೊಂಡು ಇದನ್ನು ಕುದಿಸ್ಕೋಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು. ಮನೆಯೆಲ್ಲ ಘಮ ಘಮ ಅಂತ ತರ್ತಿದ್ದೆ ಈ ರಸಮ್ ಮಾತ್ರ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಷ್ಟರಲ್ಲಿ ಕ್ಯಾರೆಟು ಬೀಟ್ರೂಟು ಚೆನ್ನಾಗಿ ಬೆಂದಿತ್ತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡೆ. ಪಲ್ಯನೂ ರೆಡಿ ಆಗೋಯ್ತು. ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ರೆಡಿ ಆಗ್ತಾ ಮಧ್ಯೆ ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ ಇದ್ದೆ, ಬರ್ತೀನಿ ಅಂತಾನೆ ಇದ್ದರು. ಆಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ರಸಮ್ಗಳನ್ನ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು, ಹುಳಿ ಜಾಸ್ತಿ
ಆಗಿಬಿಡ್ತೈತೆ, ಟೇಸ್ಟ್ ಅಷ್ಟೊಂದಿರಲ್ಲ. ಒಂದು ಕುದಿ ಬರ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ಕೊಬಿಡ್ಬೇಕು, ಆಗಲೇ ರುಚಿಯಾಗಿರೋದು. ಇದನ್ನೊಂದು 3-4 ದಿನ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರ್ತೈತೆ. ಆಮೇಲೆ ಬಾಣಲಿ ಇಟ್ಕೊಂಡು ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೇ ಭಯ, ಉಬ್ಬಿ ಬರ್ತೈತೋ ಇಲ್ಲೋ ಅಂತ. ಮೊದಲನೇ ಸಲ ಚಿರೋಟಿ ರವೆ ಯಾಕೆ ಮಾಡ್ತಾ ಇರೋದಲ್ಲ, ಹಂಗಾಗಿ ನಾನು ಮಾಡಿದಾಗ ಬರೀ ಮೈದಾದಲ್ಲಿ ಮಾಡಿದೆ, ಇಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿದೆ. ಉಬ್ಬಿ ಬರ್ತೈತು. ಇದು ಬರ್ತೈತೋ ಇಲ್ಲೋ ಅಂತ ಹಾಕಿ ನೋಡಿದೆ, ಯಾಕೋ ಫ್ಲಾಪ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತಲ್ಲ ಅಂತ ಒಂದು ಸ್ವಲ್ಪ ಬೆಚ್ಚಬಿದ್ದೆ. ಫ್ರೆಂಡ್ ಬರೋ ಬರ್ತಾ ಇರೋದ್ರಿಂದ ಉಬ್ಬಿ ಪೂರಿ ಮಾಡೋಣ ಅಂದ್ಕೊಂಡೆ, ಹಿಂಗಾಗೋಯ್ತಲ್ಲ ಅಂದ್ಕೊಂಡು. ಆಮೇಲೆ ಅಂದ್ಕೊಂಡೆ ಮೋಸ್ಟ್ಲಿ ದೃಷ್ಟಿ ಆಗಿರ್ಬೋದು. ಮೊದಲನೇದು ದೋಸೆ ಆಗಲಿ, ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಪೂರಿ ಆಗಲಿ ಹಿಂಗೆ ಬರ್ತೈತೇನೋ ಅಂದ್ಬಿಟ್ಟು 2 ಕಡೆ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಂಡೆ. ಇನ್ನೊಂದು ರೌಂಡ್ ಇದನ್ನು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಅಲ್ಲಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಹಾಕ್ಕೋತಾ ಇದೆ. ಇದನ್ನು ಹಾಕ್ಕೊಂಡೆ, ಇದು ಮಾತ್ರ ಪಕ್ಕ ಬರ್ತೈತೆ ಅಂದ್ಕೊಂಡೆ. ಆಮೇಲೆ ಇದು ಊರಾಗ್ಲ ಬಾಂಡಿ ಆಗ್ಲ ಆಗೈತೆ, ಹಂಗಾಗಿ ಉಬ್ಬು ಬರ್ತಾ ಇಲ್ಲ. ಮೊದಲನೇದು ದೃಷ್ಟಿ ಆಗಿತ್ತು, 2ನೇದು ಬಾಂಡ್ಲಿ ದೋಷ ಇರ್ಬೋದು ಅಂದ್ಬಿಟ್ಟು ಇದನ್ನು ಸಹ ಸಮಾಧಾನವಾಗಿ ಉಲ್ಟಾ ಬೇಯಿಸಿಕೊಂಡು ಸೈಡ್ಗೆ ಎತ್ಕೊಂಡೆ. ಹಿಂಗೆ ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದ ತಕ್ಷಣ ಉಲ್ಟಾ ಬಂದಿಲ್ಲ ಅಂದ್ರೆ ಸರಿಯಾಗಿ ಸ್ವಲ್ಪ ಸೈಕಾಗ್ಬಿಡ್ತೀನಿ. ನನಗೆ ಏನಾದ್ರು ಅಡುಗೆ ಮಾಡಬೇಕಾದ್ರೆ ಕರೆಕ್ಟಾಗಿ ಹಂಗೆ ಬರಬೇಕು. ಏನಾದರೂ ಉಲ್ಟಾ ಪಲ್ಟ ಆಗೋಯ್ತು ಅಂದರೆ ಸೈಕಾಗ್ಬಿಡ್ತೀನಿ. ಅದು ಬೇರೆ ನೀವು ಹೇಳ್ಕೊಟ್ಟಿರೋ ಅಡುಗೆ ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಎಷ್ಟು ಡಿಸಪಾಯಿಂಟ್ ಆಗ್ತೈತೆ ಫ್ರೆಂಡ್ಸ್. ಆಮೇಲೆ ಒಂದೊಂದೇ ಎಲ್ಲ ಪೂರಿನೂ ಉಬ್ಬಿ ಬರೋಕ್ಕೆ ಸ್ಟಾರ್ಟ್ ಆಯ್ತಾ, ಫುಲ್ ಖುಷಿ ಆಗ್ಬಿಡ್ತು ನನಗೆ. ಎಲ್ಲೋ 1 ಕೋಟಿ ಫ್ರೀಯಾಗಿ ಸಿಕ್ತಂಗೆ ಖುಷಿ ಆಗೋಯ್ತು. ಆಮೇಲೆ ಅದೆಲ್ಲ ಕನಸು, 1 ಕೋಟಿ ಸಿಗಲ್ಲ, ಪೂರಿ ಮಾತ್ರ ಉಬ್ಬಿ ಬಂತು, ಅದೊಂದು ಖುಷಿ ಆಯಿತು. ಈ ಥರ ಬ್ರೌನ್ ಕಲರ್ ಬೇಯಿಸಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಫ್ರೆಂಡ್ಸ್. ಅಂದರೆ ತಟ್ಟೆ ಥರ ಪೂರಿ ಬಂದರೆ ಅದು ಬ್ರೌನ್ ಕಲರ್ ಬೇಯಿಸಿದ್ರೆ ಹಪ್ಪಳ ಆಗೋಗ್ತೈತೆ. ಈ ಥರದ್ದು ಸಾಫ್ಟ್ ಆಗಿರ್ತೈತೆ ಎಷ್ಟೇ ಉಬ್ಬಿ ಬೇಯಿಸ್ರು. ಅದಕ್ಕೋಸ್ಕರನೇ ಈ ಥರ ಬೇಯಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಥರ ಟಿಪ್ಸ್ ಕೊಟ್ಟಿದ್ದಕ್ಕೆ. ಈ ಫ್ಲೈಟ್ ಬೇರೆ ನನಗೆ ಬಂದು ಡಿಸ್ಟರ್ಬ್ ಮಾಡ್ತೈತೆ, ಏನು ಅನ್ಕೋಬೇಡಿ ಫ್ರೆಂಡ್ಸ್. ನಾಳೆಯಿಂದ ಈ ರೂಟ್ನ ಚೇಂಜ್ ಮಾಡ್ತೀನಿ, ಫ್ಲೈಟ್ಗೆ ಬೇರೆ ರೂಟೇ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಪೂರಿನೂ ಹಿಂಗೆ ಬೇಯಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರಿಗಾದ್ರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಈ ಟಿಪ್ನ ಪಕ್ಕ ಫಾಲೋ ಮಾಡಿ ಫ್ರೆಂಡ್ಸ್. ಚಿರೋಟಿ ರವೆ ಹಾಕ್ಕೊಂಡು ಪಕ್ಕ ವರ್ಕ್ ಆಗ್ತೈತೆ, ಜೊತೆಗೆ ಖುಷಿನೂ ಆಗ್ತೈತೆ. ಮನೇಲಿ ಮಕ್ಕಳಿದ್ರೆ ಈ ಥರ ಹುಬ್ಬಿ ಬಂದಿರೋ ಪೂರಿ ಹಾಕ್ಕೊಟ್ರೆ ಎಷ್ಟು ಖುಷಿ ಆಗ್ತಾರಲ್ಲ, ಗಂಡನೂ ಅಷ್ಟೇ ಖುಷಿ ಆಗ್ತಾರೆ. ಅದಕ್ಕೋಸ್ಕರ ಎಲ್ಲ ಪೂರಿ ಮಾಡ್ಕೊಂಡೆ. ಇದ್ರ ಜೊತೆಗೆ ಆಲೂಗಡ್ಡೆ ಸಾಗು ಅಂತೂ ಮಿಸ್ ಮಾಡಲೇಬೇಡಿ, ಯಾರು ಟ್ರೈ ಮಾಡಿದ್ರೆ ಸೂಪರ್ ಇರ್ತೈತೆ. 11 ಗಂಟೆ ಅಷ್ಟಲ್ಲಿ ಅಡುಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಫ್ರೆಂಡ್ಸ್. 11:15 ಆಗೋಯ್ತು. 1.5 ಅವರ್ ಟೈಮ್ ತಗೊಂಡಿದ್ದೀನಿ ಇವತ್ತು ಇಷ್ಟು ಅಡುಗೆ ಮಾಡೋಕ್ಕೆ. ಇಲ್ಲಿಂದ ಅಲ್ಲಿವರೆಗೂ ಅಡುಗೆಗಳೇ. ಬನ್ನಿ ಫ್ರೆಂಡ್ಸ್, ನಿಮ್ಗೊಂದ್ಸಲ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಇದು ಬೀಟ್ರೋಟು ಕ್ಯಾರೆಟ್ ಪಲ್ಯ. ಇದು ಫ್ರೆಂಡ್ಸ್ ಇದಕ್ಕೆ ಬೇಳೆ ಸಾಗು ಮಾಡೋದ್ನಲ್ಲ, ಆಗಲೇ ಓಪನ್ ಮಾಡಿಬಿಟ್ಟೆ ನಾನು. ಈ ಥರ ಬಂದೈತೆ. ಇದು ಚಟ್ನಿ, ಇದು ರಸಮು, ಇದು ಪೂರಿ, ಇದು ರೈಸ್ ಕೆಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಥರ ಟಿಪ್ ಕೊಟ್ಟಿದ್ದಕ್ಕೆ. ನೋಡಿ, ಇದು ಪೂರಿ ಎಲ್ಲ ಬಲ್ಲೂನೇ ಆಗೋಯ್ತು, ಎಲ್ಲನೂ ಹಂಗೆ ಬಂತು. ಸ್ಟಾರ್ಟಿಂಗ್ 2 ಡಿಸಪಾಯಿಂಟ್ ಆಗ್ಬಿಟ್ಟು ನನಗೆ, ಏನೋ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ. ಆಮೇಲೆ ನೋಡಿದ್ರೆ ಸಕ್ಕತ್ತಾಗಿ ಬಂತು. ಇದನ್ನೇ ಮೆಡಿಕಲ್ ಮಿರಾಕಲ್ ಅಂಡ್ ಐ ಕಾಂಟ್ ಬಿಲೀವ್ ದಿಸ್ 2 ಹೇಳೋದು ಇದಕ್ಕೆ ಫ್ರೆಂಡ್ಸ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸಕ್ಕದಾಗ ಬಂದೈತೆ, ನನಗಂತೂ ಫುಲ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಟಿಪ್ ಹೇಳ್ಕೊಟ್ಟಿದ್ದಕ್ಕೆ. ನನ್ನ ಫ್ರೆಂಡು ಬಂದಿಲ್ಲ, ಅತ್ತಾಗ ನನ್ನ ಗಂಡನೂ ಬಂದಿಲ್ಲ. ಟೇಸ್ಟ್ ಹೇಳೋರು ಯಾರು ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೇಕು ಎಷ್ಟು ಗಂಟೆಗೆ ಬರ್ತಾರೋ. ಅಣ್ಣ ಬಂದ. ಯು ವಾಂಟ್ ಪೂರಿ? ಇವನಿಗೆ ಪೂರಿ ಚಪಾತಿ ಜಾಸ್ತಿ ಇಷ್ಟ. ಪೂರಿ ಇವನಿಗೆ ಕೊಡೋಣ ಮೊದಲು. ಅನ್ನ ಕುದೀತೈತೆ, ಹಂಗೆ ಐತೆ ನೋಡಿ ಫ್ರೆಂಡ್ಸ್, ಬಂತರ. ಫ್ಯಾಮಿಲಿ ಟೇಸ್ಟ್ ಇಟ್ ಮ್ಯಾನ್. ಪೂರಿ ಹೋದ, ಎತ್ಕೊಂಡು ಹೋದ. ಅವ್ನು ನಾನೇನಾದ್ರು ಕೊಟ್ಟ ಇಲ್ಲೇ ತಿಂತಾನೆ, ಇಲ್ಲ ಅಲ್ಲಿ ಹೋಗಿ ಮರ್ತ್ಕೆಳಕ್ ತಿಂದ್ರೆ ಅವ್ನು ತಿಂತಾನೆ ಅಂತ. ಈ ಕಡೆ ದಾರಿಲಿ ಹೋದ ಅಂದ್ರೆ ಯಾವ್ದ ನಾಯಿಗೆ ಕೊಡಕ್ ಹೋದ ಅಂತ ಹೋಗ್ತಾ ಇದೆ ಫ್ರೆಂಡ್ಸ್. ನಾನು ಈಗ ಅಲ್ಲಿ ಓನರ್ ಅವ್ರೆ, ಅದಕ್ಕೆ ಹೋಗ್ತಾ ಇಲ್ಲ, ಇಲ್ಲಾಂದ್ರೆ ಹೋಗಿ ತೋರಿಸ್ತಾ ಇದ್ದೆ. ಇಂತ ತಗೋ. ಸಾಗು ಬೇಕಾ ಜೊತೆಗೆ? ಚಟ್ನಿ ಪಲ್ಯ ನಾನು ಇಷ್ಟೊತ್ತು ಯೋಚನೆ ಮಾಡಿದೆ, ಯಾರಾದ್ರೂ ಏನಾದ್ರು ಕೊಟ್ರೆ ಬೇಡ ಅನ್ಬಾರ್ದು ಅಂತ ದೊಡ್ಡವ್ರು ಹೇಳೋರೆ. ಹಂಗಾಗಿ ಬೇಡ ಅಂತ ಹೇಳಲ್ಲ, ನಾನು ಎತ್ಕೊಂಡು ಹೋಗ್ತೀನಿ. ನನ್ನ ಶತ್ರುಗಳು ಯಾರಿದ್ದಾರೆ ಅವ್ರಿಗೆ ತಿನ್ನಿಸ್ತೀನಿ ಮೊದಲು, ಅವ್ರು ಬದುಕಿದ್ರೆ ಆಮೇಲೆ ತಿಂತೀನಿ. ಈಗ ನನ್ನ ಶತ್ರುನ ಹುಡ್ಕೋ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಶಿವ ಬಂತು ಫ್ರೆಂಡ್ಸ್, ಶಿವಗೆ ಮೊದಲು ಕೊಡೋಣ. ನನ್ನ ಫ್ರೆಂಡ್ ಬರೋದಿನ 1 ಗಂಟೆ ಆಗ್ತಿತ್ತಂತೆ.
ಹೆಂಗೈತೆ ಪೂರಿ ಪೂರಿ? ಊರಿನ ಹೊಟ್ಟೆ ಒಳಗೆ ಹೋಗಲಿಲ್ಲ. ಅನ್ನ ರಸನೂ ಐತೆ. ಹೋಟ್ಲ ಹಾಕ್ಕೊಡ, ಆರಾಮಾಗಿ ಮಾಡ್ತೀನಿ. ಅದೇ ಬೆಸ್ಟ್ ಅನ್ನಿಸ್ತೈತೆ ನೋಡಿದ್ರೆ ತಾನೇ. ಎನಿ ಟೈಮ್ ಒಲೆ ಮುಂದೆ ಬೇಯಿಸಿ ಬೇಯಿಸಿ ಸಾಕಾಗ್ಬಿಡ್ಬೇಕಲ್ಲ. ಚೆನ್ನಾಯ್ತಾ? ಓಕೆ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ತಿಂತೀನಿ, ಆಮೇಲೆ ಇನ್ನೊಂದು ರೌಂಡು ಬ್ಯಾಟಿಂಗ್ಗೆ ರೆಡಿ ಆಗ್ತೀನಿ ಇವಾಗ ತಿನ್ಬಿಟ್ಟು. 2000 years later. ನಾನು ಬೆಳಗ್ಗೆಯಿಂದ ಎದ್ದು ಬಿದ್ದು ಅಡುಗೆ ಮಾಡಿರೋದು ಇವ್ರಿಗೋಸ್ಕರನೇ. ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಚಾಕ್ಲೇಟ್ ಡೈರಿ ಮಿಲ್ಕು. ಥ್ಯಾಂಕ್ ಯು ಸೋ ಮಚ್. ನಿನ್ ಕರೆಯಕ್ಕೆ ಭಯ ಆಗ್ತೈತೆ ಈ ತರ ಕಾಸ್ಟ್ಲಿಸ್ಟ್ ಗಿಫ್ಟ್ಗಳು ಬರ್ತವೆ ಅಂತ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನ್ ಭಯ ಅಂದ್ರೆ ನಾನ್ ರಿಟರ್ನ್ ಏನು ಕೊಡಕ್ಕಾಗ್ತಿಲ್ಲ. ಏನಿಲ್ಲ, ಹಂಗೆ ಸುಮ್ನೆ ನೋಡ್ಬೇಕು ಅಂತ ಅನ್ನಿಸ್ತಾಯ್ತು. ಸುಳ್ಳು. ನಿಮ್ಮಮ್ಮ ವಿಡಿಯೋ ನೋಡಿದ್ರೆ ನಾನ್ ತೋರ್ಸಿದ್ರೆ ಇದು ಕಾಲೇಜ್ ಹುಡುಗರು ಹುಡುಗಿರು ಸುಳ್ಳು ಹೇಳ್ಬಿಟ್ಟು ಜಂಪ್ ಆಗ್ತಾರಲ್ಲ, ಆತರ ಆಯ್ತು. ಸರಿ, ನಾನೀಗ ಬಿಸಿ ಬಿಸಿ ಪೂರಿ ಮಾಡ್ಬಿಡ್ತೀನಿ. ಪೂರಿ ಮಾಡಿದ್ಯಾ? ಹಾ, ನಿಂಗೆ ಇಷ್ಟನಾ? ಏ ಎಕ್ಸ್ಪ್ರೆಷನ್ ಟೀದಲ್ಲಿ ತಿಂತೀನಿ, ಸಾಂಬಾರ್ ಸಾಗೋದಲ್ಲಿ ತಿಂದ್ರೆ ತಲೆನೋ ಸ್ಟಾರ್ಟ್ ಆಗ್ಬಿಡುತ್ತೆ. ಓ ಹಂಗೆ. ನಂಗೂ ಹಂಗೆ ಜರ್ನಿ ಮಾಡ್ಬೇಕಾದ್ರೆ ಪರವಾಗಿಲ್ಲ, ನಂಗೆ ಡೌಟ್ ಬಂತು ಒಂದ್ ಸ್ವಲ್ಪ, ಅದಕ್ಕೆ ಅನ್ನ ರಸಮೂ ಮಾಡಿದೆ. ತಿನ್ನೋಣ ಬಿಡು. ಪೂರಿ ತಿನ್ನಲ್ವ ಹಂಗಾರೆ? ಸಂಜೆ ಹೋಗ್ತಾ ಟೀದಲ್ಲಿ ತಿನ್ಕೊಂಡು ಹೋಗ್ತೀನಿ. ಹಾ ಸರಿ, ಮತ್ತೆ ರಸಂ ಬಿಸಿ ಮಾಡ್ಕೊಡ್ಬಿಡ್ತೀನಿ. ನೀನ್ ತಿಂದಿಲ್ಲ ಅದನ್ನ ಬೆಳಗ್ಗೆ ನನಸ? ಆಗ್ಲೇ ತಿಂದೆ ಒಂದ್ ಸ್ವಲ್ಪ. ಯಾರ ಹೇಳ್ತಾ ಇದ್ರು ಇಲ್ಲ, ನೀನ್ ಹೇಳದ್ಮೇಲೆ ತಿಂದೆ. ನನ್ನನ್ನು ಯೂಟ್ಯೂಬಲ್ಲಿ ನೋಡೋರು ತುಂಬ ಜನ ಅಂದ್ಕೊಳ್ತಾರೆ ಇವಳು ಹಿಂಗೆ ಇರ್ತಾಳೆ, ಎಲ್ಲರ ಹತ್ರ ಕ್ಲೋಸಾಗಿ ಮಾತಾಡ್ತಾಳೆ, ಖುಷಿಯಾಗಿರ್ತಾಳೆ ಅಂತ ಅಂದ್ಕೊಳ್ತಾರೆ. ಆದರೆ ನಾನು ಜನನ ಬೇಗ ಸೇರೋಕ್ಕೆ ಹೋಗಲ್ಲ, ತುಂಬ ಅಬ್ಸರ್ವ್ ಮಾಡ್ತೀನಿ. ಇದು ನನಗೆ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಕಳಿಸ್ಕೊಟ್ಟಿರೋ ಪಾಠ. ಸಿಕ್ಕಾಪಟ್ಟೆ ಗುರುತು ಪರಿಚಯ ಇಲ್ದವ್ರನ್ನೆಲ್ಲ ಪರಿಚಯ ಮಾಡಿಕೊಂಡ್ರೆ ಎಲ್ಲ ಸೇರಿ ಹೆಂಗೆ ಮುಹೂರ್ತ ಇಡ್ತಾರೆ ಅನ್ನೋದು ಅನುಭವ ಆದಮೇಲೆ ನನಗೆ ಫ್ರೆಂಡ್ಶಿಪ್ ಅಂದ್ರೇ ಇಷ್ಟನೇ ಇರಲಿಲ್ಲ. ನನಗೆ ಯಾರು ಬೇಡ, ನಾನು ಒಬ್ಬಳೇ ಇದ್ಬಿಟ್ರೆ ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೆ. ಆಮೇಲೆ ನನಗೆ 4 ಜನ ಪರಿಚಯ ಆದರು. 4 ದಿಕ್ಕಲ್ಲೂ ನಾವಿದ್ದೀವಿ, ಕೆಟ್ಟವರೇ ಅಲ್ಲ, ಕೆಟ್ಟವ್ರನ್ನ ನೋಡ್ಕೊಂಡು ಬಂದಿದ್ಯಾ, ಒಳ್ಳೆಯವ್ರು ನಾವು ಇದ್ದೀವಿ ಅಂತ ಬಂದರು. ಆಮೇಲೆ ನನಗೆ ನಂಬಿಕೆ ಬಂತು. ಈಗ ಯಾವ ಲೆವೆಲಾಗಿ ಆಗ್ಬಿಟ್ಟಿದ್ದೀವಿ ಅಂದರೆ ಒಬ್ಬನೊಬ್ಬರು ಬಿಟ್ಟು ಇರೋಕ್ಕೆ ಆಗಲ್ಲ ಅನ್ನೋ ಲೆವೆಲ್ಗೆ ಫ್ರೆಂಡ್ಸ್ ಇದ್ದೀವಿ ನಾವು ಯಾವಾಗಲೂ ಹಿಂಗೆ ಇರಬೇಕು ಅಂತ ಅನ್ಕೊಳ್ತೀನಿ ನಾನು. 6 hours later. ಅಂದರೆ ಇದೊಂಥರ ಡಿಫ್ರೆಂಟ್ ಅಲ್ಲ, ಟೀ ಜೊತೆಗೆ ಪೂರಿ ಕಾಂಬಿನೇಷನ್. ಯಾರು ಇವ್ರಲ್ಲ? ನಾನು ಚಪಾತಿ ತಿಂದಿದ್ದೀನಿ, ಪೂರಿ ಯಾವತ್ತೂ ತಿಂದಿಲ್ಲ ಟೀ ಜೊತೆಗೆ ಕಾಫಿ ಜೊತೆಗೆ. ಚೆನ್ನಾಗಿತ್ತಲ್ಲ, ಮುಖ ತೋರಿಸೋ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತಿದೆ. ಚೆನ್ನಾಯ್ತಾ? ನೋಡೋಣ, ನಾನು ಮುಂದೆ ಒಂದಿನ ಟ್ರೈ ಮಾಡ್ತೀನಿ. ಚಪಾತಿ ಟ್ರೈ ಮಾಡಿದ್ದೀನಿ ಸುಮಾರು ಸಲ ಚಿಕ್ಕ ವಯಸ್ಸಿಂದನು. ದೋಸೆ ಟೀ ಜೊತೆಗೆ. ಓ, ಮೊಟ್ಟೆ ಸಕ್ಕದಾಗಿರುತ್ತೆ ಕಾಫಿದಲ್ಲಿ. ಮೊಟ್ಟೆ ಸಮೇತ, ಪಲ್ಯ ಸಮೇತ. ಇವಾಗ ಕಟ್ ಮಾಡಿರ್ತೀಯಲ್ಲ 4 ಪೀಸ್, ಎತ್ಕೊಂಡು ಟೀಯಲ್ಲಿ ಕಾಫಿದಲ್ಲಿ. ಹೆಂಗ್ ಕಂಡಿಡ್ದೆ ಇದೆಲ್ಲ ಅಂತ ಅಷ್ಟೇ ನನಗೆ ಆ ಥರನೇ. ನಾನು ಚೋಚ ಹಾಕೊಂಡು ಕುಡ್ತಿದ್ದೀನಿ ಟೀಗೆ. ಕಡಲೆ ಪುರಿ, ಚಕ್ಲಿ ಸಕ್ಕತ್ತಿರುತ್ತೆ. ನಿಪ್ಪಟ್ಟು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಚಿಪ್ಸ್ ಬರುತ್ತೆ ನೋಡು ಖಾರದ್ದು, ಅದೇ ಯಾವತ್ತೂ ಟ್ರೈ ಮಾಡಿಲ್ಲ. ನೋಡ್ಕೊ ಕಾಫಿದಲ್ಲಿ ತಿನ್ ನೋಡು, ಬಿಸ್ಕೆಟೇ ಬೇಡ ಅದು. ಅಂದ್ರೆ ಅದನ್ನ ತಿಂದು ಬದುಕಿರ್ಬೋದಾ ನಾನು? ನಮ್ಮ ಫ್ರೆಂಡ್ಸ್ಗೆ ಏನು ಹೇಳ್ತೀಯಾ? ಏನು ಹೇಳ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಪೋರ್ಟ್ ಮಾಡಿ. ನೋ ಬ್ಯಾಡ್ ಕಾಮೆಂಟ್ಸು, ಕಾಮೆಂಟ್ಸ್ ಮಾಡಿ ಅಷ್ಟೇ. ಏನು ಹೇಳೋಣ, ಬೆಳಗ್ಗೆನ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಇನ್ನು ಈಗ ಬಂದಂಗೈತೆ ನನಗೆ ಮೈಂಡು. ಇವಾಗ ಬಾಕ ಒಳಗಡೆ ಹೋಗೋಣ ಅಲ್ಲ? ಸರಿ, ಬಾಯ್ ಬಾಯ್, ಟೇಕ್ ಕೇರ್, ಮಿಸ್ ಯು, ಲವ್ ಯು, ಬಾಯ್. ಮೆಸೇಜ್ ಮಾಡಮ್ಮ. ಹುಷಾರು, ಹೋದ ತಕ್ಷಣ ಮಾಡಬೇಡ. ಸ್ಯಾಟರ್ಡೇ ಆಯ್ತು, ಈಗಲೇ ಮಾಡ್ತೀನಿ. ಟಾಮನು ಬರ್ತಿದ್ದಾನೆ, ಭಯ ಪಡಬೇಡ. ಹಾ ಸರಿ, ನೋಡ್ಕೊಳ್ತೀನಿ. ಟಾಮ್, ಡ್ರಾಪ್ ಕೊಟ್ಬಿಟ್ಟು ಬತ್ತೀಯಾ? ಮನೆ ತನಕ ಬೇಕಾದ್ರೆ ಬಂದ್ಬಿಡ್ತಾನೆ. ಹಾ ಬಾಯ್. ಹಾ ಹುಷಾರು, ನೀನು ಹೋದ ತಕ್ಷಣ ಮೆಸೇಜ್ ಹಾಕು.
ಇಲ್ಲ ಬಾ. ನಾನು ಬರಲ್ಲ, ನನಗೆ ತುಂಬಾ ಬೇಜಾರಾಗಿದೆ, ನಾನು ಇಲ್ಲೇ ಇರ್ತೀನಿ. ಫ್ರೆಂಡ್ಸ್ ಇವ್ನ ಕೋಪ ಬಂದೈತೆ ಶಿವ ಕರ್ಕೊಂಡು ಹೋಗ್ತಿರೋದಕ್ಕೆ. ಒಬ್ಬ ಬಾರಟ. ಅಯ್ಯಯ್ಯೋ ನಾವು ಆಮೇಲೆ ಹೋಗೋಣ ಬಾ, ನಾವು ಆಮೇಲೆ ಹೋಗೋಣ ಬಾ. ಸರಿ ಬಾ, ಮನೆಗೆ ಹೋಗೋಣ ಚಳಿ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಪಡ್ಗೆ ಏನು ಮಾಡೋಕ್ಕಾಗಲ್ಲ. ಮಾತಾಡಿ ಫುಲ್ ಖುಷಿಯಾಗಿ ಸುಸ್ತಾಗಿದ್ದೀನಿ. ಅದಕ್ಕೆ ಇರೋ ಬರೋ ಅಡುಗೆನೆಲ್ಲ ಖಾಲಿ ಮಾಡ್ಕೊಂಡ್ರೆ ಸಾಕು. ಚಪಾತಿ ಹಿಟ್ಟೈತೆ, ಅದೇ ಪೂರಿ ಮಾಡಿದ್ನಲ್ಲ ಫ್ರೆಂಡ್ಸ್. ಶಿವನ್ ಕೇಳ್ತೀನಿ ಪೂರಿ ಮಾಡಿದ್ರೆ ಪೂರಿ ಮಾಡ್ತೀನಿ, ಚಪಾತಿ ಮಾಡೋ ಅಂದ್ರೆ ಚಪಾತಿ ಮಾಡ್ತೀನಿ. ಶಿವ ಇವಾಗ ನನ್ನ ಫ್ರೆಂಡನ್ನು ಬಿಟ್ಬಿಟ್ಟು ಬರೋಷ್ಟೇ ಆಮೇಲೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಆದರೆ ಇರೋ ಅಡುಗೆನೇ ಖಾಲಿ ಮಾಡ್ಕೊಂಡ್ರೆ ಸಾಕು ಅನಿಸ್ತಿದೆ. ಅದು ಚಪಾತಿ ಹಿಟ್ಟನ್ನ ಕಲಸಿ ಫ್ರಿಜ್ಜಲ್ಲಿ ಇಟ್ಕೋಬಾರ್ದು ಅಂತಲೂ ಹೇಳ್ತಾರೆ. ಅಂದರೆ ವೈರಸ್ಸು ಬ್ಯಾಕ್ಟೀರಿಯಾ ಆ ಥರ ಅಲ್ಲ, ಇಟ್ಕೋಬಾರ್ದಂತೆ ಚಪಾತಿ ಹಿಟ್ಟನ್ನ, ಒಂದು ಶಾಸ್ತ್ರದ ಪ್ರಕಾರ. ಓಕೆ ಫ್ರೆಂಡ್ಸ್, ನಾನೀಗ ಡೀಪ್ ರೆಸ್ಟ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ 10 ಗಂಟೆ. ಈಗ ಪೂರಿ ಎಲ್ಲ ಮಾಡಿಟ್ಟೆ, ಇಷ್ಟು ಪೂರಿ ಇದೆ, ಇನ್ನು ಖಾಲಿ ಆಗ್ಬಿಡ್ತಿದೆ ಫ್ರೆಂಡ್ಸ್. ಮಿಡ್ ನೈಟಲ್ಲಿ ತಿನ್ನೋ ಅಭ್ಯಾಸ ಶಿವಕುಮಾರ್ಗೆ ಚೆನ್ನಾಗಿದೆ. ತಟ್ಟೆ ಇಲ್ಲ, ಓ ಮೈ ಶೆಟ್. ತಟ್ಟೆ ಇಲ್ಲ ಅಂದರೆ ಪ್ಲೇಟ್ ಇದೆ, ಇದನ್ನೇ ತಟ್ಟೆ ಅನ್ಕೋ ಇಂದಪ್ಪಿ. ಅದು ಹಾಂ ಅದೇ ಎತ್ಕೋ. ಊಟ ಏನೇನು ಮಿಕ್ಕೈತೆ ಅಂದರೆ ಫ್ರೆಂಡ್ಸ್, ಪೂರಿಗಳು ಮಾಮೂಲಿ ಐತೆ. ಈ ರಸ 3 ದಿನ ಕಾಯಿಸ್ತೀರ ಇಟ್ಟರು ಅಳಸಲ್ಲ, ಅದಕ್ಕೆ ಬೆಳಗ್ಗೆ ಅನ್ನ ಮಾಡ್ಕೋಬೋದು. ಸಾಂಬಾರು ಇದು, ಪಲ್ಯ ಖಾಲಿ. ಇದಕ್ಕೆ ಬೇಳೆ ಸಾರು, ರಸಮ್ಮು ಮತ್ತು ಪೂರಿ ಮಿಕ್ಕೈತೆ. ಪರವಾಗಿಲ್ಲ, ಖಾಲಿ ಮಾಡ್ಕೋಬೋದು. ನಾಳೆ ಟಿಫನ್ಗೂ ಇದೆ ಆಗ್ತೈತೆ ನಮಗೆ. ಸರಪೇ ಕಿಚನಲ್ಲಿ